ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಎಲ್ಲ ಸ್ನಾನ ಮುಗಿಸಿದೆ, ಆಮೇಲೆ ಪೂಜೆನೂ ಆತ್ರಿ. ಸ್ವಲ್ಪ ಡಿಮಾರ್ಟಿಗೆ ಹೋಗೋದೈತಿ, ಅದಕ್ಕೆ ರೆಡಿಯಾಗಿ ಹೋಗೋದು ಬರ್ರಿ. ಅವ್ರು ಅಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಅದಾರ. ಸೊ ಹಾಗಾಗಿ ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ, ಬರ್ರಿ ಹೋಗೋಣಂತ. ಆಮೇಲೆ ಡಿಮಾರ್ಟ್ ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಅಲಾವಿಲ್ಲ. ಸೊ ಹಂಗಾಗಿ ಹೊರಗೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಮತ್ತು ಮನೆಗೆ ಬಂದಮೇಲೆ ಏನೇನು ತಂದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬರೀ ಹೋಗೋಣ ಬೇಗ ತಲೆ ಸ್ನಾನ ಮಾಡೀನಿ, ಹೋಗೋಣ. ಬ್ಯಾಗ್ ತೊಗೊಂಡಿದ್ರಿ, ಇವಾಗೆಲ್ಲ ಆಟೋ ಒಂದು ಬುಕ್ ಮಾಡೀನಿ, ಅದು ಬರೋದು ಹೋಗೋದೊಂದು. ಇದು ಡ್ರೆಸ್ ಹಾಕ್ಕೊಂಡಿನಿ, ಮಾಮೂಲಿ ಮನೆ ಹತ್ರ ಹಾಕ್ಕೊತೀನಲ್ಲ ಅದೇ ಥರ ಡ್ರೆಸ್ ಹಾಕ್ಕೊಂಡಿನಿ. ಏನು ದೂರ ಇಲ್ಲ, 2 ಕಿಲೋಮೀಟ್ರ್ ಐತೆ ಅಷ್ಟೇ. ಹೋಗು ತರೋದು ಅಷ್ಟೇ, ಅಲ್ಲೇನು ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಹೇಳ್ರಿ. ಇದಕ್ಕೆ ಎಷ್ಟು ಮಾಡಿ ನಿಮಗೆ ಹೋಗಿ ಬರ್ತೀನಿ ಅಂತ. ಪಾಪ ಅವ್ರಿಗೆ ವೇಟ್ ಮಾಡಾಕ್ತಾರೆ, ಬರೀ ಬಡ ಹೋಗೋದು. ಈಗ ಅದಕ್ಕೆಲ್ಲ ಆಗೈತಿ, ಅದು ಗಾಡಿ ಬರೋದು ಒಂದೇ ವೇಟಿಂಗು. ಬಂದ ತಕ್ಷಣ ಹೋಗ್ಬಿಡ. ಅಲ್ಲಿ ಹೊರಗೆ ಸ್ವಲ್ಪ ಕ್ಲಿಕ್ ಮಾಡ್ತೀನಿ ಅಷ್ಟೇ, ಒಳಗೆ ಅಲಾವಿಲ್ಲ ಅಂತ ಹೇಳಿದ್ಮೇಲೆ ಅಲಾವಿಲ್ಲ. ಮತ್ತು ಹೊರಗೆ ಬಂದಾಗ ಬರುವಾಗ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಮನೆಗೆ ಬಂದಾಗ ಏನೇನು ತಂದೀನಿ ಅಂತ ತೋರಿಸ್ತೀನಿ. ಎಲ್ಲೇ ಹೋದರೂ ನಾನು ಬರೀ ಬಂದು ವೇಟ್ ಮಾಡೋದು ಆಗ್ಬಿಡ್ತೈತೆ ಅಂತ. ಬರೋದು ವೇಟ್ ಮಾಡೋದು. ಬಂದು ನೋಡ್ರಿ, ಇದ್ರ ಮುಂದೆ ನಿಂತೀನಿ ಆಲ್ರೆಡಿ. ಅವ ಇನ್ನೂ ಬಂದಿಲ್ಲ, ಅಲ್ಲ ಗೆಳೆಯರ ಜೊತೆ ಮಾತಾಡ್ಕೊಂಡು ನಿಂತಾನಲ್ಲಿ. ಇವಾಗ ಬಂದು ನೋಡ್ರಿ, ಹಾಲೆ ಬಂದು 15-20 ನಿಮಿಷ ಆಯ್ತು. ನಾನು ಈಗ ಬಂದ, ಬರೀ ವೇಟ್ ಮಾಡೋದು. ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಏನೇನು ತೊಗೊಂಡಿದ್ದೀನಿ ಅಂತ. ಬರೀ ಹೋಗಿ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ ನೋಡ್ರಿ. ಇಷ್ಟು ತೊಗೊಂಬಂದೀವಿ. ಏನೇನು ತೊಗೊಂಬಂದೀವಿ ಅಂತ ತೋರಿಸ್ತೀನಿ ತಡ್ರಿ. ಅದಕ್ಕೆಲ್ಲ ಎಷ್ಟು ಬಿಲ್ ಆಯ್ತು ಏನು ಅಂತ ತೋರಿಸ್ತೀನಿ. ಬಿಲ್ ಈ ಸತಿ ಅಷ್ಟು ಜಾಸ್ತಿ ತಂದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಇತ್ತು. ಜಾಸ್ತಿ ತಂದಿಲ್ಲ ಅಂದ್ರೂ ನೋಡಿರಿ, 217 ರೂಪೀಸ್ ಆಗಿತ್ತು. ಸೊ ಏನೇನು ತಂದು ತೋರಿಸ್ತೇನೆ. ಒಂದು ಚಾಪರ್, ನಾನು ಆ್ಯಕ್ಚುಲಿ ಈ ಥರದ್ದೊಂದು ಆನ್ಲೈನೇ ತರಿಸಿದ್ದೆ. ನಮ್ಮ ಮನೆಯವರು ಅದನ್ನು ಫೋರ್ಸ್ಲಿ ಇದನ್ನು ಮಾಡೋಕ್ಕೆ ಹೋಗಿ ಮುರಿದಿದ್ರು. ಸೊ ಹಂಗಾಗಿ ಮತ್ತು ಈ ಸರಿ ಡಿಮಾರ್ಟ್ನಾಗ ತೊಗೊಂಬಂದೀನಿ. ಆಮೇಲೆ ಇಷ್ಟು ಆಯಿಲ್ ಪ್ಯಾಕೆಟ್, ಎಷ್ಟು ಪ್ಯಾಕೆಟ್ ಅದ ಅಂದರೆ 7 ಪ್ಯಾಕೆಟ್ ಅವ. ಇದೊಂದು ಹಾಲಿನ ಪ್ಯಾಕೆಟು, 7 ಎಣ್ಣೆ ಪ್ಯಾಕೆಟು, ಮ್ಯಾಗಿ. ಆಮೇಲೆ ಇದು ಗಾಡಿ ಒರ್ಸಕ್ಕೆ ಬೇಕಂತ ಅದಕ್ಕಂತ ತಗೊಂಡ. ನೆಕ್ಸ್ಟು ಪಾಸ್ತಾ, ಸೋಪಿನ ಪೌಡರ್, ಕಂಫರ್ಟ್. ನಮ್ಮ ಮನೆಯಾಗ ಆಲ್ರೆಡಿ ಎಲ್ಲನೂ ಚಾಕು ಮುರಿದೋಗ್ಬಿಟ್ಟವು, ಆಮೇಲೆ ಮಂಡು ಆಗ್ಯಾವ. ಹಾಗಾಗಿ ಈ ಸತಿ ಇದನ್ನು ತೊಗೊಂಬಂದು ದೊಡ್ಡದಾಗಿರಲಿ ಅಂತಂದು. ಆಮೇಲೆ ಜ್ಯೂಸ್, ನಮ್ಮ ಮನೆಯವರಿಗೆ ಜ್ಯೂಸ್ ತಪ್ಪಿ ಅವ್ರದ್ದು ಫೋನ್ ಬರತ್ತೈತೆ, ರೀಚ್ ಮಾಡ್ತೇನೆ. ಸೋಪೂ ಆಲ್ರೆಡಿ ಇದ್ದವು, ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ಬ್ಯಾಗ್ ಖಾಲಿ. ಆಮೇಲೆ ಐಸ್, ಮ್ಯಾಗಿ ಮಸಾಲ. ಇದನ್ನು ಗಂಟು ಒಂದು ಬಿಚ್ಚದ ಒಂದು ದೊಡ್ಡ. ಚಹಾ ಪುಡಿ, ಗಾಡಿ ಒಳಗೆ ಖಾಲಿ ಇರ್ತಾನಂತಂದು ಇದನ್ನು ತೊಗೊಂಡನು. 2 ಪೆಪ್ಪರ್ಮೆಂಟ, ಅವಾಗ ಒಂದು ಪ್ಯಾಕ್ 4 ಮಾಡ್ತಿದ್ವಿ. ಸೊ ಇದು ಮೆಮೊರಿ ಐತಿ. ಆಮೇಲೆ ಏನಂತ ಗೊತ್ತಿಲ್ಲ, ಕರ್ಕೊಂತೀನಿ ಏನು ಕುರ್ಕುರೆ, ಸಂಡಿಗೆ, ಹಪ್ಪಳ, ಐ ಡೋಂಟ್ ನೋ ಅದು. ಆಮೇಲೆ ಸೋಸೋದು ಅದು ಒಂದಿತ್ತು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಬಂದಿನಿ, ಯಾಕಂದ್ರೆ ಭಾಳ ದಿನ ಆಗೋಗಿರ್ತದೆ ಅದಕ್ಕೆ. ಆಮೇಲೆ ಸೊ ಇದು ಒಂದು ತೊಗೊಂಡಿರ್ತೀನಿ, ಚೀಸಿ ಪಿಜ್ಜಾ ಫಿಂಗರ್ಸ್, ಇದನ್ನು ತೊಗೊಂಡಿರ್ತೀನಿ. ಆಮೇಲೆ ಇದು ನಾನು ಟ್ರೈ ಮಾಡ್ಬೇಕಂತಂದು ತೊಗೊಂಡಿನಿ. ಏನಾದ್ರು ಚೆನ್ನಾಗಿತ್ತು ಅಂತಂದರೆ ತೊಗೊಳ್ಳೋಣ. ಸ್ಪೈಸಿ
ಸ್ಪೈಸಿ ಚೀಸಿ ಮ್ಯಾಗಿ. ಸೊ ಇದನ್ನು ಈಗ ಮಾಡ್ತೀನಿ ಈಗ ಅದರದ್ದು. ಆಮೇಲೆ ಒಂದು 10 ಪ್ಯಾಕೆಟು ಚಿಕನ್ ಮಸಾಲ, ಪೆರಿ ಮಸಾಲ, ಮ್ಯಾಗಿ ಮಸಾಲ 2 ತೊಗೊಂಡಿನಿ, ಎಗ್ ಮಸಾಲ, ನೆಕ್ಸ್ಟ್ ಕಾಶ್ಮೀರಿ ಚಿಲ್ಲಿ. ಇದು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಸೊ ಹಂಗಾಗಿ ತೊಗೊಂಡಿನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸೂಪರ್ ಗರಂ ಮಸಾಲ, ನೆಕ್ಸ್ಟ್ ಇಡ್ಲಿ ರವೆ. ಆಲ್ರೆಡಿ 5 kg ಚಪಾತಿ ಹಿಟ್ಟಿಗೆ ಹಾಕಿದ್ವಿ. ಇದು ಎಕ್ಸ್ಟ್ರಾ ಇರೋಂಗಿರಲಿ ಅಂತ 2 kg ಪ್ಯಾಕೆಟ್ ತೊಗೊಂಡೆ. ಆಮೇಲೆ ಶೇಂಗಾ, ಇಷ್ಟು ಕುಂಡಾಯಾಕೆ ಶೇಂಗಾ ತೊಗೊಂಡಿವಿ ಅಂದ್ರೆ ನಮ್ಗೆ ಶೇಂಗಾ ಚಟ್ನಿ ನೀವು ಎಟ್ಟರ ಮಾಡಿಡ್ರಿ ನಮಗೆ ಸಾಲಂಗಿಲ್ಲದು. ಮೊನ್ನೆ ಅರ್ಧ kg ಮ್ಯಾಲೆ ಮಾಡಿದ್ದೆ ಶೇಂಗಾದ್ದು, ನನಗೆ ಖಾಲಿ ಆಗಿತ್ತು. ಅದಕ್ಕೆ ಈ ರೀತಿ ಶೇಂಗಾ ಇಷ್ಟಕೊಂಡ ತಂದೀನಿ. ಶೇಂಗಾದ ರೇಟ್ ಎಷ್ಟೈತಿ ಗೊತ್ತನ್ರಿ? kg 156 ರೂಪಾಯಿ ಐತಿ. ನಾವು 2 kg 358 ಗ್ರಾಮ್ ಐತಿ. 369 ರೂಪಾಯಿ ಶೇಂಗಾ ಎಲ್ಲಿ ಹೊಂಟದ ಕಾಲ ಅಂತ. ಆಮೇಲೆ ಸಕ್ರೆ ಎಷ್ಟು kg ಐತ್ರಿ? ಇದು 5 kg 252 ಗ್ರಾಮು 220 ರೂಪಾಯಿ. kg 42 ರೂಪಾಯಿ ಐತಿ ಸಕ್ರೆ. ಆಮೇಲೆ ಉದ್ದಿನಬೇಳೆ, ನಮಗೆ ದೋಸೆ ಜಾಸ್ತಿ ಹೋಗುತ್ತೆ ಹಂಗಾಗಿ ಉದ್ದಿನಬೇಳೆ ತೊಗೊಂಡೆ. ಇಷ್ಟ ಆಗಿತ್ತು ನೋಡಿರಿ. ಆಲ್ಮೋಸ್ಟ್ ಅವಲಕ್ಕಿ ರವೆ ಅದು ಇದು ಎಲ್ಲನೂ ಇತ್ತು. ಸೊ ಹಂಗಾಗಿ ಇಷ್ಟೆಲ್ಲ ತೊಗೊಂಡಿನಿ ನೋಡಿರಿ. ನಮ್ಮ ಸಾಮ್ರಾಜ್ಯ ತಡಿ ತೋರಿಸ್ತೀನಿ. ನೀವು ಅಷ್ಟು ಎಣ್ಣೆ ಆಗಿರೋ ಅಷ್ಟು ಕವರ್ನಾಗಿರೋದು ಇದು ಅಷ್ಟು ಸಂತಿ. ಸೊ ಹೆಂಗಿತ್ತು ನಮ್ಮ ಸಂತಿ ನಮ್ಮ ಡಿಮಾರ್ಟ್ದಾಗ ಒಳಗೆ ವಿಡಿಯೋ ಮಾಡೋಕ್ಕೆ ಅಲಾವಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕೊಡ್ತೀನಿ. ಅಲಾವಿಲ್ಲ ಅಲ್ಲೇ, ಹಾಗಾಗಿ ಒಳಗೇನು ಮಾಡಿಲ್ಲ. ಜಸ್ಟ್ ಹೊರಗಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿನಿ ಮತ್ತು ಮನೆಗೆ ಬಂದಿದ್ದು ಕಂಟಿನ್ಯೂ ಮಾಡೀನಿ. ಬಾಯೆಲ್ಲ ಒಣಗ್ದಂಗೆ ಆಗ್ಬಿಟ್ಟೈತಿ. ನೀರು ಅಲ್ಲಿ ನೀರಿನ ಬಾಟಲ್ ನೋಡಿದೆ ನಾನು. ಹೊರಗೆ ಬಂದಮೇಲೆ ಬಿಲ್ ಆದಮೇಲೆ ಅಲ್ಲಿ ಯಾವ ಶಾಪ್ ಇರಲಿಲ್ಲ. ಸೊ ಹಂಗಾಗಿ ಬಂದೆ. ಇಷ್ಟ ಆಗಿತ್ತು. ಇಷ್ಟಕ್ಕೂ ಬರೀ ಇಷ್ಟಕ್ಕೆ 4000 ಎಲ್ಲಿ ಹೋತ್ರಿ? ಇದು 4217 ರೂಪಾಯಿ ಆಗಿತ್ತು ನೋಡಿರಿ. ಇಷ್ಟಕ್ಕೆ ಕಾಣಿಸುತ್ತೆ. ಫೋಕಸ್ ಮಾಡಿ ಆಮೇಲೆ ಹಿಂಗೆ ಹೊಡಿತೀನಿ ಫೋಟೋ ತಮ್ಮನೇಲಿ ಒಳಗೆ ಹಾಕೋಕ್ಕೆ. ಇಷ್ಟ ಆಗುತ್ತೆ ರೀ. ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಪುಟ್ಟ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್. ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಾತವು ಅಂತಂದು ನಿಮ್ಮ ಲೈಕ್ ಮುಖಾಂತರ ನಮ್ಗೆ ತಿಳಿಸ್ರಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಂತ ನಾನು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.